ಚಿಕ್ಕ ಮಕ್ಕಳಿಗೂ ಅರ್ಥ ಆಗೋ ಹಾಗೆ ಎಳೆ ಎಳೆಯಾಗಿ ಬಿಡಿಸಿ ಬಿಡಿಸಿ ಎಲ್ಲದಕ್ಕೂ ತುಂಬಾ ಉದಾಹರಣೆಗಳನ್ನ ಕೊಟ್ಟು ನಮ್ಮ ಮನಸ್ಸಲ್ಲಿ ಬರೋ ಪ್ರಶ್ನೆಗಳನ್ನು ಕೂಡ ಅವರೇ ಕೇಳಿ ಮತ್ತೆ ಅದಕ್ಕೆ ಉತ್ತರ ಕೊಟ್ಟು ಅಷ್ಟು ಚೆನ್ನಾಗಿ ಗುರುಗಳು ಹೇಳ್ತಾರೆ. ಅಷ್ಟು ಈಸಿಯಾಗಿ ಅಷ್ಟು ಚೆನ್ನಾಗಿ ಅರ್ಥ ಆಗೋ ಹಾಗೆ ಸರ್ ಎಲ್ಲನೂ ಹೇಳಿದ್ರು ಕೂಡ ನಾವು ಪ್ರತಿ ಸಾರಿ ಪ್ರತಿಯೊಂದನ್ನು ತಪಾರ್ಥ ಮಾಡ್ಕೊಳ್ತಾನೆ ಇರ್ತೀವಿ. ಭಗವಂತ ಅಂದ ತಕ್ಷಣನೇ ಆ ಭಗವತ್ ಶಕ್ತಿನ ಒಂದು ರೂಪದಲ್ಲೇ ನೋಡಕ್ ಇಷ್ಟಪಡ್ತೀವಿ. ಯಾಕೆ ಅಂದರೆ ನಮ್ಮ ತಲೆಗಳ ಒಳಗೆ ಅಷ್ಟು ಹಾಕ್ಬಿಟ್ಟಿದ್ದಾರೆ ಮುಂಚೆಯಿಂದಾನು. ನಮಗೆ ಒಂದು ರೂಪ, ಒಂದು ಮೂರ್ತಿನೋ, ಒಂದು ವಿಗ್ರಹನೋ, ಒಂದು ಫೋಟೋನೋ, ಒಂದು ಪೋಸ್ಟ್ರೋ, ಏನಾದರೂ ಒಂದು ಕಳಶನೋ, ಏನಾದರೂ ಒಂದು ರೂಪ ಬೇಕೇ ಬೇಕು ನಮಗೆ. ಹಾಗಿದ್ರೆ ಮಾತ್ರ ನಾವು ದೇವ್ರನ್ನ ನೋಡ್ತೀವಿ. ಆ ಭಗವತ್ ಶಕ್ತಿ ತುಂಬ ಅಗಾಧವಾಗಿದೆ. ಅದನ್ನ ಒಂದು ಯಾವುದೋ ಚಿಕ್ಕ ವಿಗ್ರಹದಲ್ಲಿ, ಒಂದು ವಸ್ತುವಿನಲ್ಲಿ ಅಥವಾ ಒಂದು ಜಾಗದಲ್ಲಿ ಹಿಡಿದಿಡೋಕೆ ಸಾಧ್ಯ ಇಲ್ಲ. ಅಷ್ಟು ಅಗಾಧವಾದ ಶಕ್ತಿ ಅದು. ಶಿವನನ್ನು ಕೂಡ ಅಪರಂಪಾರ್ ನಿರಂಕಾರ್ ಅಂತ ಭಜನೆ ಮಾಡ್ತಾರೆ. ಅದರ ಅರ್ಥ ಏನು? ನಿರಂಕಾರ ಅಂದರೆ ಅವನು ನಿರಾಕಾರ ಅಂತ ಅರ್ಥ. ಅದಕ್ಕೆ ಯಾವುದೇ ಒಂದು ಫಾರ್ಮ್ ಇಲ್ಲ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ನಮಗೆ ಒಂದು ರೂಪದಲ್ಲಿ ನೋಡಿದ್ರೆ ಮಾತ್ರನೇ ಭಗವಂತ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. ಆ ಭಗವತ್ ಶಕ್ತಿ ಅನ್ನೋದು ನಿರಾಕಾರ, ಅದು ಫಾರ್ಮ್ಲೆಸ್. ಯಾಕೆಂದರೆ ಅದು ಎಷ್ಟು ಅಗಾಧವಾಗಿದೆ ಅಂದರೆ ಅದನ್ನ ಒಂದು ಫಾರ್ಮಲ್ಲಿ, ಒಂದು ವಸ್ತುವಿನಲ್ಲಿ, ಒಂದು ಜಾಗದಲ್ಲಿ ಹಿಡಿದಿಡಕ್ಕಾಗಲ್ಲ. ರೂಪ ಅಂದರೆ ಅದಕ್ಕೊಂದು ರೂಪ ಇಲ್ಲ. ಯಾಕೆಂದರೆ ಆ ಶಕ್ತಿ ಅಷ್ಟು ಅಗಾಧವಾಗಿದೆ. ಇಡೀ ಬ್ರಹ್ಮಾಂಡದಲ್ಲಿ ಕಣಕಣದಲ್ಲೂ ವ್ಯಾಪಿಸಿಕೊಂಡಿದೆ. ಅಂದರೆ ಜಸ್ಟ್ ನಾವು ಅದನ್ನು ಊಹೆ ಮಾಡ್ಕೋಬಹುದು ಅದು ಎಷ್ಟು ವಿರಾಟವಾದ ಶಕ್ತಿ, ಎಷ್ಟು ಅಗಾಧವಾಗಿದೆ ಅಂತ. ಸರಿ ಮೇಡಮ್, ಅಗಾಧವಾಗಿ ಇರಬಹುದು, ಆದರೆ ಒಂದು ವಿಗ್ರಹದಲ್ಲಿ ಅಥವಾ ಫೋಟೋದಲ್ಲಿ ನೋಡಿದ್ರಲ್ಲಿ ತಪ್ಪೇನು ಅಂತ ಅನಿಸಿದ್ರೆ ಅದರಿಂದ ಆಗೋ ತಪ್ಪುಗಳೇನು, ಅನಾಹುತಗಳೇನು, ನಷ್ಟಗಳೇನು ಅನ್ನೋದನ್ನ ಮುಂದೆ ಒಂದು ಸಾರಿ ನಾನು ವೇದಗಳ ಮಾರ್ಗದರ್ಶನದಲ್ಲೇ ಕಂಡುಕೊಂಡಿರುವಂಥ ಕೆಲವು ಸತ್ಯಗಳನ್ನು ಎಲ್ಲ ಕ್ಲಾಸ್ಗಳಾದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಅದು ಹೇಳಿದಾಗ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ನಮ್ಮನ್ನು ಒಂದೇ ಸರಿಗೆ ಯಾವುದೇ ಆಯಿತು, ನಮಗೆ ಎಷ್ಟು ಎಲ್ಲ ಅಭ್ಯಾಸ ಆಗಿರುತ್ತೋ ಒಂದೇ ಸರಿಗೆ ಯಾವುದು ಅಭ್ಯಾಸ ಹೋಗ್ಬಿಡಲ್ಲ. ಅದನ್ನು ನಾವು ಕ್ರಮೇಣ ಬದಲಾಯಿಸ್ಕೊಳ್ತಾ ಬರಬೇಕು. ಸರ್ವವ್ಯಾಪಿಯಾಗಿರುವಂತಹ ಭಗವಂತ ಎಲ್ಲಿದ್ದಾನೆ, ನಮ್ಮೆಲ್ಲರಿಂದ ಎಷ್ಟು ದೂರ ಇದ್ದಾನೆ ಅನ್ನೋದನ್ನ ಇವತ್ತಿನ ಮಂತ್ರದಲ್ಲಿ ತಿಳ್ಕೊಳ್ಳೋಣ. ಇದೇನು ಮೇಡಮ್, ಭಗವಂತ ಸರ್ವವ್ಯಾಪಿ, ಪ್ರತಿಯೊಂದು ಕಣಕಣದಲ್ಲೂ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತೀರಾ, ಮತ್ತೆ ನಮ್ಮಿಂದ ದೂರ ಇದ್ದಾನೆ, ಇಂಥ ಒಂದು ಜಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ಇದ್ದಾನೆ ಅಂತಾನೂ ಕೇಳ್ತಾ ಇದ್ದೀರಾ, ಹೇಗೆ ಅಂತೀರಾ? ಅದನ್ನೇ ಇವತ್ತಿನ ಮಂತ್ರದಲ್ಲಿ ನಾವು ತಿಳ್ಕೊಳ್ಳೋರಿದ್ದೀವಿ. ತದೇ ಜತಿ ತನ್ನೈ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ ಅನ್ನೋ ಒಂದು ಮಂತ್ರನ ಇದಕ್ಕೆ ಮುಂಚೆನೂ ಕ್ಲಾಸಲ್ಲಿ ಒಂದ್ಸರಿ ಹೇಳಿದ್ದಾರೆ. ಇವತ್ತು ಈ ಮಂತ್ರದ ಪಾಠನೇ ನಮ್ಗಾಗ್ತಾ ಇದೆ. ಇದೇ ಇವತ್ತಿನ ಮಂತ್ರದ ವಿಶೇಷ. ಹಾಗಿದ್ರೆ ಹೆಚ್ಚು ತಡ ಮಾಡದೆ ಆದಷ್ಟು ಬೇಗ ನಮ್ಮ ಗುರುಗಳ ಕ್ಲಾಸನ್ನ ಶುರು ಮಾಡೋಣ. ಅದಕ್ಕೂ ಮುಂಚೆ 1-2 ವಿಷಯ ನಿಮ್ಗೆ ಹೇಳ್ಬಿಡ್ತೀನಿ. ಕವಿತಾ ರಾಜೇಶ್ ಅವರು ಅದ್ಭುತವಾದ ಜ್ಞಾನ ಸಿಗ್ತಾ ಇದೆ, ಧನ್ಯವಾದಗಳು ಅಂತ ಹೇಳಿದ್ದಾರೆ. ನರಸಿಂಹಮೂರ್ತಿಯವರಂತೂ ತುಂಬಾನೇ ಅತ್ಯುತ್ತಮವಾಗಿ ಇವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಬಾಳಿಗೆ ಇಳಿಸ್ಕೊಳ್ತಿದ್ದಾರೆ. ಅದು ಅವರ ಕಮೆಂಟ್ಸ್ ಇಂದ ನನಗೆ ಗೊತ್ತಾಗ್ತಾ ಇದೆ. ಹೇಮಲತಾ ಅವರು ಕೂಡ ಮುಂಬರುವ ಪ್ರತಿಯೊಂದು ಎಪಿಸೋಡ್ಗೂ ಯಾವಾಗಲೂ ಕಾಯ್ತಾ ಇರ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಅನಿತಾ ಜಯಚಂದ್ರ ಅವರು, ಶಿವರಾಮ್ ಬಂಟ್ವಾಳ ಅವರು, ಅಶ್ವಿನಿ ಅವರು, ನೀವೆಲ್ಲ ತುಂಬಾ ಚೆನ್ನಾಗಿ ಇವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ, ಬಾಳಿಗೂ ಇಳಿಸ್ಕೊಳ್ತಿದ್ದೀರಾ ಅಂತ ಅನ್ಕೊಳ್ತೀನಿ. ಕವಿತಾ ರಾಜೇಶ್ ಅವರು ಅದ್ಭುತವಾದ ಜ್ಞಾನ ಸಿಗ್ತಾ ಇದೆ, ಧನ್ಯವಾದಗಳು ಅಂತ ಹೇಳಿದ್ದೀರಾ. ನಾನು ಕೂಡ ನಿಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಈ ಎಲ್ಲ ಜ್ಞಾನ ಸಿಗ್ತಾ ಇರೋದಂತೂ ನಮ್ಮ ಅದೃಷ್ಟವೇ ಸರಿ. ಆದರೆ ಈ ಜ್ಞಾನನ ಪಡಿಬೇಕು, ಇದನ್ನು ನಾವು ತಗೊಂಡು ಇದನ್ನು ಜೀವನಕ್ಕೆ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತ ನೀವೆಲ್ಲ ಅಷ್ಟು ಕಾತುರದಿಂದ ಕಾದು ಕೇಳ್ತಿದ್ದೀರಲ್ವಾ, ಅದಕ್ಕೂ ಕೂಡ ಪೂರ್ವ ಎಷ್ಟೋ ಜನ್ಮಗಳ ಸಂಸ್ಕಾರಗಳು ಇದ್ದರೆ ಮಾತ್ರ ಸಾಧ್ಯ. ನಮ್ಮಲ್ಲಿ ಸಂಸ್ಕಾರ ಇಲ್ಲ ಅಂದರೆ, ನಾನು ಹೇಳಿದ್ನಲ್ಲ ರಿಸೀವರ್ ಮತ್ತು ಟ್ರಾನ್ಸ್ಮಿಟರ್, ಟ್ಯಾಪ್ ವಾಟರ್ ಮತ್ತು ಬಕೆಟ್ ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ನಲ್ಲ, ಅದೇ ಕಥೆ ಆಗತ್ತೆ. ನಮ್ಮಲ್ಲಿ ಆ ಸಂಸ್ಕಾರ ಇಲ್ಲ ಅಂತಂದರೆ ಕರ್ಮಫಲಗಳ ರೂಪದಲ್ಲಿ ನಮ್ಮ ಸಂಸ್ಕಾರಗಳು ಬಂದು ನಾವು ಈ ಜ್ಞಾನದ ಹತ್ತಿರಕ್ಕೆ ಬರದೇ ಇರೋ ಹಾಗೆ ಆಗುತ್ತೆ. ಇನ್ನು ಹೆಚ್ಚು ಸಮಯ ತಗೊಳ್ಳದೆ ಆದಷ್ಟು ಬೇಗ ನಾವು ಗುರುಗಳ ಕ್ಲಾಸನ್ನು ಕೇಳೋಣ. ತದೇ ಜತಿ ತನ್ನೈ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಈ ಮಂತ್ರ ಏನು ಹೇಳ್ತಾ ಇದೆ ಒಂದೊಂದು ಬಿಡಿಸ್ಕೊಂಡು ಹೋಣ. ತದೇ ಜತಿ ಅಂತಿದೆ, ಅದನ್ನು ಬಿಡಿಸಿದಾಗ ತತ್ ಏ ಜತಿ ಅಂತಾಗುತ್ತೆ. ತದೇ ಜತಿ ಅನ್ನೋದನ್ನು ಬಿಡಿಸಿದ್ರೆ ತತ್ ಏ ಜತಿ ಸೇರಿದಾಗ ತದೇ ಜತಿ ಅಂತ. ತತ್ ಅಂದರೆ ಅದು, ಏ ಜತಿ ಎಲ್ಲಕ್ಕೂ ಗತಿಯನ್ನು ಕೊಡುತ್ತದೆ. ನಾವು ನಿನ್ನೆ ಮೊನ್ನೆ ನೋಡುವಾಗ
ಸುಪರ್ಣ ಅನ್ನೋ ಶಬ್ದ ನೋಡಿದಾಗ ಗತಿಶೀಲ ಅಂತ ಒಂದು ಅರ್ಥ ಮಾಡಿಕೊಂಡೆ. ಗತಿಶೀಲ ಅಂತನ್ನುವಾಗ ಅಣುಚೇತನವು ಗತಿಯನ್ನು ಹೊಂದಿರುತ್ತದೆ, ವಿಶ್ವಚೇತನವು ಈ ಅಣುಚೇತನಕ್ಕೂ ಮತ್ತು ಜಡ ಜಗತ್ತಿಗೂ ಚಾಲನೆಯನ್ನು ಕೊಡುತ್ತೆ. ಹಾಗಾಗಿ ಅದು ಕೂಡ ಗತಿಶೀಲ, ತಾನು ಚಲಿಸಬೇಕು ಅಂತಿಲ್ಲ, ಬೇರೆಯದಕ್ಕೆ ಚಲನೆಯನ್ನು ಕೊಡೋದ್ರಿಂದ ಅದು ಗತಿಶೀಲವೇ. ಅದನ್ನ ಸಕರ್ಮಕ ಅಕರ್ಮಕ ಅನ್ನೋ ರೀತಿಯೊಳಗೆ ನಾನು ಹೇಳಿದ್ದೆ. ನಾನು ಈ ಪದಗಳನ್ನು ಬಳಸಿದೆ, ತದೇ ಜತಿ ತನ್ನೈ ಜತಿ ಅನ್ನೋದು. ಅದನಿಗೆ ವಿವರವಾಗಿ ಅದೇ ಮಂತ್ರವನ್ನೇ ತಗೋತಾರೆ. ತತ್ ಏ ಜತಿ, ತತ್ ಅಂತಂದರೆ ಆ ವಿಶ್ವಚೇತನ ಶಕ್ತಿಯು ಏ ಜತಿ ಅಂದರೆ ಇಡೀ ಬ್ರಹ್ಮಾಂಡಕ್ಕೆ ಚಾಲನೆಯನ್ನು ಕೊಡುತ್ತದೆ. ಇಡೀ ಬ್ರಹ್ಮಾಂಡಕ್ಕೆ ಎಲ್ಲೆಲ್ಲಿ ಚಲನೆಯನ್ನು ನಾವು ನೋಡ್ತೇವೋ, ಎಲ್ಲೆಲ್ಲಿ ಬದಲಾವಣೆಗಳನ್ನು ನೋಡ್ತೇವೋ, ಇಲ್ಲೂ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಚಲನೆ ಮತ್ತು ಬದಲಾವಣೆ. ಈಗ ಒಂದು ವಸ್ತು ಇದೆ, ಅದು ಈಗ ಇಲ್ಲಿದೆ, ಇನ್ನೊಂದು ಸಂದರ್ಭದಲ್ಲಿ ಇಲ್ಲೆಲ್ಲೋ ಇದೆ. ಹಾಗಾಗಿ ಏನಾಯಿತು, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅದು ಚಲಿಸಿತು. ಒಂದು ಕಿತ್ಲೆ ಹಣ್ಣು ಇಟ್ಟಿರ್ತೀನಿ, ಎಲ್ಲೂ ಚಲಿಸಲ್ಲ, ಅಲ್ಲೇ ಇರುತ್ತೆ. ಆದರೆ 4 ದಿವಸ ಆಗಿ ಹೋದರೆ ಅಲ್ಲೇ ಇರೋ ಕಿತ್ಲೆ ಹಣ್ಣು ಕೊಳ್ತೋಗಿರುತ್ತೆ. ಅದು ಕೂಡ ಒಂದು ರೀತಿಯ ಚಲನೆಯೇ, ಆದರೆ ನಾವು ಅದನ್ನು ಚಲನೆ ಅಂತ ಕರೆಯೋದಿಲ್ಲ, ಬದಲಾವಣೆ ಅಂತ ಕರಿತೀವಿ. ಅಂದರೆ ಸಕಲ ವಿಧವಾದ ಚಲನೆ ಮತ್ತು ಬದಲಾವಣೆಗಳಿಗೆ ತತ್ ಅದು ಕಾರಣವಾಗಿದೆ. ಯಾವುದು? ಆ ವಿಶ್ವಚೇತನ ಶಕ್ತಿ. ಎಲ್ಲೇ ಬದಲಾವಣೆ ನೋಡಿ, ಎಲ್ಲೇ ಚಲನೆ ನೋಡಿ, ಅದರ ಹಿಂದೆ ಈ ಶಕ್ತಿ ಕೆಲಸ ಮಾಡ್ತಾ ಇರುತ್ತೆ. ತತ್ ಏ ಜತಿ. ಆದರೆ ತನ್ನೈಜತಿ ಇದೆಯಲ್ಲ, ಅದನ್ನು ಬಿಡಿಸಾಗ ತತ್ ನಾ ಏ ಜತಿ. ಆದರೆ ಅದು ಮಾತ್ರ ಚಲಿಸುವುದೂ ಇಲ್ಲ, ಬದಲಾವಣೆಗೂ ಸಿಕ್ಕುವುದಿಲ್ಲ. ಇದು ಕೂಡ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಆ ವಿಶ್ವಚೇತನ ಶಕ್ತಿ ಏನಿದೆ, ಆ ವಿಶ್ವಚೇತನ ಶಕ್ತಿ ಚಲಿಸುವುದೂ ಇಲ್ಲ ಮತ್ತು ಬದಲಾವಣೆಗೂ ಸಿಕ್ಕುವುದಿಲ್ಲ. ಅದಕ್ಕೆ ನಾವೇನು ಕರಿತೀವಿ? ಕಾಲಾತೀತ ಅಂತ ಕರಿತೀವಿ. ಯಾವುದು ಕಾಲಕ್ಕೆ ಸಿಕ್ಕಿರುತ್ತೆ ಅದು ಇಲ್ಲ ಚಲನೆಗೆ ಸಿಕ್ಕಿರುತ್ತೆ, ಇಲ್ಲ ಬದಲಾವಣೆಗೆ ಸಿಕ್ಕಿರುತ್ತೆ. ಯಾವುದಕ್ಕೆ ಚಲನೆಯೂ ಇಲ್ಲವೋ, ಯಾವುದಕ್ಕೆ ಬದಲಾವಣೆಯೂ ಇಲ್ಲವೋ, ನಿತ್ಯ ನೂತನವಾಗಿರುತ್ತೋ ಅದಕ್ಕೆ ನಾವು ತತ್ ಆ ವಿಶ್ವಚೇತನ ಅಂತ ಕರಿತೀವಿ. ಬದಲಾವಣೆಯೂ ಆಗಲ್ಲ, ಚಲಿಸೋದು ಇಲ್ಲ. ಏಕೆಂದರೆ ಚಲಿಸುವುದಕ್ಕೆ ಇದಕ್ಕೆ ಅವಕಾಶವಿಲ್ಲ. ಅವಕಾಶ ಅಂದರೆ ಜಾಗ, ಸ್ಥಳ. ಯಾಕೆಂದರೆ ತತ್ ಅದು ಸರ್ವವ್ಯಾಪಿ ಆಗಿದೆ, ಎಲ್ಲವನ್ನೂ ವ್ಯಾಪಿಸಿಕೊಂಡಿರುವುದರಿಂದ ಅದಕ್ಕೆ ಅಲ್ಲಾಡೋದಕ್ಕೆ, ಚಲಿಸುವುದಕ್ಕೆ ಜಾಗ ಇಲ್ಲ. ಮತ್ತು ಅದರ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ಗುಣ ಸ್ವಭಾವ ಹೇಗಿದೆ ಅಂತಂದರೆ ಅದು ಎಲ್ಲ ಕಾಲದಲ್ಲೂ ಒಂದೇ ರೀತಿ ಇರುತ್ತೆ, ಒಂಚೂರು ಬದಲಾವಣೆ ಆಗೋದಿಲ್ಲ. ನವ ಅಂದರೆ ಹೊಸದು. ಇವತ್ತಿಗೆ ನವನ ಹೌದು, ಇನ್ನು 10,000 ವರ್ಷ ಆದಮೇಲೆ ಇವತ್ತು ಹೇಗಿತ್ತು ಅಷ್ಟೇ ನವ. ಒಂದು 50,000 ಹಿಂದೆ ನಾವು ಹೋಗಿ ನೋಡಿದ್ರೆ ಇವತ್ತೆಷ್ಟು ನವನೋ ಆವತ್ತು ಅಷ್ಟೇ ನವಾಗಿತ್ತು. ನಿರಂತರವಾಗಿ ಯಾವುದು ಒಂದೇ ರೀತಿಯಲ್ಲಿ ಹೊಸದಾಗಿಯೇ ಇರುತ್ತದೋ ನವ ಅಂತ ಹೇಳಿದೆ. ಬರೀ ನವ ಅಲ್ಲ, ಇದು ಅತ್ಯುತ್ತಮ ರೀತಿಯಲ್ಲಿ ನವ ಇದು. ಯಾಕೆಂದರೆ ಈ ತರಹ ನವ ಆಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಹೊಸದಾಗಿರುತ್ತೆ, 4 ದಿವಸ ಆಮೇಲೆ ಹಳತಾಗ್ಬಿಡುತ್ತೆ. ಆದರೆ ಈ ಭಗವತ್ ಶಕ್ತಿ ಏನಿದೆ ಇದು ಕಾಲದ ಚೌಕಟ್ಟಿಗೆ ಸಿಕ್ಕದೆ ಎಂದೆಂದಿಗೂ ನವ. ಆದರೆ ಇದು ವಿಶೇಷ ರೀತಿಯಲ್ಲಿ ನವ. ಅದಕ್ಕೇನು ಗೊತ್ತಾ ಶಬ್ದ ನಾವು ಬಳಸೋದು? ಪ್ರ ಪ್ಲಸ್ ನವ. ಪ್ರ ಅಂತಂದರೆ ಉತ್ಕೃಷ್ಟ ರೀತಿಯಲ್ಲಿ ಅಂತ. ಉತ್ಕೃಷ್ಟ ರೀತಿಯಲ್ಲಿ ಪ್ರ ಪ್ಲಸ್ ನವ ಏನಾದ್ರು ಗೊತ್ತಾ? ಪ್ರಣವ. ಪ್ರಣವ ಶಬ್ದ ನಮಗೆ ಗೊತ್ತಿದೆ. ನಮಗೆ ಭಗವಂತನಿಗೆ ಆ ವಿಶ್ವಚೇತನ ಶಕ್ತಿಗೆ ಇನ್ನೊಂದು ಹೆಸರು ಅಂತಾರೆ ಪ್ರಣವ ಅಂತ. ಪ್ರಣವ ಅಂತಂದರೆ ಎಂದೆಂದಿಗೂ ನವವಾಗಿರುತ್ತೆ, ಎಂದೆಂದಿಗೂ ಹೊಸದಾಗಿರುತ್ತೆ, ಯಾವುದೇ ತರಹದ ಬದಲಾವಣೆ ಆಗಲಿ, ಯಾವುದೇ ತರಹದ ಚಲನೆ ಇಲ್ಲ. ಹಾಗಾಗಿ ಆ ಭಗವತ್ ಶಕ್ತಿಗೆ ಇನ್ನೊಂದು ಹೆಸರು, ಆ ವಿಶ್ವಚೇತನ ಶಕ್ತಿಗೆ ಇನ್ನೊಂದು ಹೆಸರು ಪ್ರಣವ. ಪ್ರಣವ ಇದೆಯಲ್ಲ, ಆ ರಕಾರ, ಪ್ರಾನಲ್ಲಿರೋ ರಕಾರ ಬಂದಿದ್ದರಿಂದ ಈ ನಕಾರ ನಕಾರ ಆಗುತ್ತೆ. ಅದು ವ್ಯಾಕರಣ ಸೂತ್ರ. ಪ್ರಣವ. ಆ ವಿಶ್ವಚೇತನ ಶಕ್ತಿಗೆ ಮತ್ತೊಂದು ಹೆಸರು ಪ್ರಣವ. ಅದು ತತ್ ನ ಏಜತಿ. ಅದು ಯಾವುದೇ ರೀತಿಯ ಬದಲಾವಣೆಗಾಗಲಿ, ಅದು ಯಾವುದೇ ರೀತಿಯ ಚಲನೆಗಾಗಲಿ ಸಿಕ್ಕುವಂಥದ್ದು ಅಲ್ಲ. ಆದರೆ ಬೇರೆ ಎಲ್ಲದರಲ್ಲೂ ನಡೆಯುವ ಬದಲಾವಣೆ, ಬೇರೆ ಎಲ್ಲದರಲ್ಲೂ ನಡೆಯತಕ್ಕಂಥ ಚಲನೆಗಳಿಗೆ ಇದು ಕಾರಣ. ತತ್ ಏಜತಿ. ಆದರೆ ತತ್ ಅದು ನ ಏಜತಿ. ತತ್ ದೂರೆ, ತದ್ದೂರೆ ಅಂತ ಬರ್ದಿಲ್ಲ, ಅದು ತತ್ ದೂರೆ, ಅದು ತುಂಬ ದೂರದಲ್ಲಿದೆ. ತದ್ವಂತಿಕೆ ಅನ್ನೋದನ್ನ ಬಿಡಿಸರೆ ತತ್ ಊ ಅಂತಿಕೆ, ಅದು ಅಷ್ಟೇ ಅಂತಿಕೆ ಹತ್ತಿರದಲ್ಲೂ ಇದೆ. ಕೇಳೋದಕ್ಕೆ ವಿಚಿತ್ರವಾಗಿ ಕಾಣುತ್ತಿದೆ. ಅಂದರೆ ದೂರದಲ್ಲಿದೆ ಅಂತೀರ ಅರ್ಥ ಆಗತ್ತೆ, ಹತ್ತಿರದಲ್ಲಿದೆ ಅನ್ನಿ ಅರ್ಥ ಆಗತ್ತೆ. ಅದು ದೂರದಲ್ಲೂ ಇದೆ, ಹತ್ತಿರದಲ್ಲೂ ಇದೆ ಅಂತಂದರೆ ಏನು ಅರ್ಥ ಮಾಡ್ಕೋಬೇಕು?
ಬಹಳ ಸೂಕ್ಷ್ಮ ಇದೆ. ಒಂದೊಂದು ವೈದಿಕ ಮಂತ್ರವನ್ನು ಅದರ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಬುದ್ಧಿ ಯಾವುದೋ ಮೌಢ್ಯದಲ್ಲೋ, ನಮ್ಮ ಬುದ್ಧಿ ಯಾವುದೋ ಗೊಡ್ಡು ಸಂಪ್ರದಾಯಗಳಲ್ಲೋ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಇವೆಲ್ಲ ಅರ್ಥ ಆಗೋದೇ ಇಲ್ಲ. ಅದಕ್ಕೆ ನಾನು ಮೊದಲನೇ ದಿವಸ ಹೇಳಿದೆ, ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ಮುಕ್ತ ಮನಸ್ಸಿಂದ ಇದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ. ಫ್ರೆಶ್ ಆಗಿ ಅರ್ಥ ಮಾಡ್ಕೊಂಡು ಅವಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ದೂರವೂ ಹೌದು, ಅದು ಹತ್ತಿರದಲ್ಲೂ ಇದೆ. ಹಾಗಾದರೆ ಈ ದೂರ ಹತ್ತಿರ ಅನ್ನೋದನ್ನು ಹೇಗೆ ಅರ್ಥ ಮಾಡ್ಕೋತೀವಿ ನಾವು? ಅಲ್ಲಿಂದ ಬಿಡಿಸ್ಕೋತೀವಿ ನಾವು. ಈಗ ನಾನು ಇಲ್ಲಿ ಕೂತಿದ್ದೇನೆ, ಯಜಮಾನ್ ಅಲ್ಲಿ ಕೂತಿದ್ದಾರೆ, ನಮ್ಮಿಬ್ಬರಿಗೂ ಮಧ್ಯೆ ಒಂದು ಸ್ವಲ್ಪ ಅಂತರ, ಒಂದು ದೂರ ಇದೆ. ಅವರು ಇವ್ರಿಗಿಂತ ದೂರದಲ್ಲಿ ಕೂತಿದ್ದಾರೆ. ಈ ದೂರ ನಮಗೆ ಗೊತ್ತಿದೆ. ನಮಗೆ ಹಾಸನಕ್ಕೆ ಬೇಲೂರು ಹತ್ತಿರ, ಹಾಸನಕ್ಕೆ ಬೆಂಗಳೂರು ದೂರ, ಹಾಸನಕ್ಕೆ ಚನ್ನರಾಯಪಟ್ಟಣ ಹತ್ತಿರ, ಹಾಸನ ಚನ್ನರಾಯಪಟ್ಟಣ ಮಧ್ಯೆ ಎಷ್ಟು ದೂರ ಇದೆಯೋ ಚನ್ನರಾಯಪಟ್ಟಣ ಬೆಂಗಳೂರು ಅದಕ್ಕಿಂತ ದೂರ. ಅರ್ಥ ಆಗ್ತೀವಲ್ಲ ನಾನು? ಇದೊಂದು ದೂರ ನಮಗೆ ಗೊತ್ತಿದೆ ನಮಗೆ. ಅಂದರೆ ಸ್ಥಳದ ದೃಷ್ಟಿಯಿಂದ ನಾನು ಕೂತಿರುವ ಸ್ಥಳ, ಅವರು ಕೂತಿರೋ ಸ್ಥಳ, ಅವರು ಕೂತಿರೋ ಸ್ಥಳವನ್ನು ಹೋಲಿಕೆ ಮಾಡಿದಾಗ ದೂರ ಅರ್ಥ ಆಗುತ್ತೆ. ಇದ್ಯಾವುದು? ಸ್ಥಳದ ದೃಷ್ಟಿಯಿಂದ ದೂರ. ಇಷ್ಟೇ ಅಲ್ಲ, ಇನ್ನೆರಡು ತರಹದ ದೂರ ಇದೆ. ಎರಡನೇ ದೂರ ಯಾವುದು ಅಂತಂದರೆ ಕಾಲದ ದೃಷ್ಟಿಯಿಂದ ದೂರ. ಕಾಲದ ದೃಷ್ಟಿ. ಈಗ ನಮ್ಮ ಕಾಲಕ್ಕೂ ನಮ್ಮ ಮುತ್ತಾತನ ಕಾಲಕ್ಕೂ ದೂರ ಇದೆ. ಯಾವ ದೃಷ್ಟಿಯಿಂದ ಇದು? ಕಾಲದ ದೃಷ್ಟಿಯಿಂದ. ಅವರು ನಮ್ಮ ಮುತ್ತಾತ ಈಗ 150 ವರ್ಷಗಳ ಹಿಂದೆ ಇದ್ದರು, ನಾವು ಇವತ್ತಿದ್ದೀವಿ. ಹಾಗೆ ನನಗೂ ನಮ್ಮ ಮುತ್ತಾತನಿಗೂ 150 ವರ್ಷಗಳ ಅಂತರ ಇದೆ, ದೂರ. ನಮಗೂ ಕೃಷ್ಣನಿಗೂ 1000 ವರ್ಷಗಳ ಅಂತರ ಇದೆ. ನಮಗೂ ರಾಮನಿಗೂ ಇನ್ನೂ ಒಂದಷ್ಟು ಅಂತರ ಇದೆ. ಆದರೆ ರಾಮನಿಗಿಂತ ಕೃಷ್ಣ ಹತ್ತಿರ ನಮಗೆ, ಕೃಷ್ಣನಿಗಿಂತ ಶಿವಾಜಿ ಹತ್ತಿರ ನಮಗೆ, ಶಿವಾಜಿಗಿಂತ ಗಾಂಧಿ ಹತ್ತಿರ. ಅರ್ಥ ಆಯ್ತಲ್ವಾ ಹತ್ತಿರ ದೂರ ಅನ್ನೋದು? ಆದರೆ ಇಲ್ಲಿ ಯಾವುದು ವಿಚಾರ? ಸ್ಥಳ ಅಲ್ಲ, ಕಾಲದ ದೃಷ್ಟಿಯಿಂದ ಹೇಳ್ತಾರೆ. ಈ ಥರದ್ದು ಒಂದು ದೂರ ಇದೆ. ಮೂರನೇದು ಇನ್ನೊಂದು ತರಹದ ದೂರ ಇದೆ. ಇದಕ್ಕೇನು ಕರಿತೀವಿ ಅಂದರೆ ಜ್ಞಾನದ ದೃಷ್ಟಿಯಿಂದ ದೂರ. ಜ್ಞಾನದ ದೃಷ್ಟಿಯಿಂದ ದೂರ. ಇದು ಬಹಳ ಇಂಪಾರ್ಟೆಂಟ್ ಇದೆ. ನಮ್ಮ ಸ್ನೇಹಿತರು ನನ್ನ ಪಕ್ಕದಲ್ಲೇ ಕೂತಿದ್ದಾರೆ, ಪಕ್ಕದಲ್ಲೇ ಈಗಲತ್ತೆ ಅಂದರೆ ಕಾಲದ ದೃಷ್ಟಿಯಿಂದಲೂ ದೂರ ಇಲ್ಲ, ಸ್ಥಳದ ದೃಷ್ಟಿಯಿಂದಲೂ ದೂರ ಇಲ್ಲ, ಇಲ್ಲೇ ಪಕ್ಕದಲ್ಲೇ ಇದ್ದಾರೆ. ಆದರೆ ನನ್ನ ಮನಸ್ಸು, ನನ್ನ ಜ್ಞಾನ ಇವ್ರ ಮೇಲಿಲ್ಲ. ಆಸ್ಟ್ರೇಲಿಯಾದಲ್ಲಿ ಇದ್ದಾನಲ್ಲ ನನ್ನ ತಮ್ಮ, ಅವನ ಬಗ್ಗೆ ನನ್ನ ತಲೆ ಯೋಚನೆ ಮಾಡ್ತಾ ಇದೆ. ಅವನು ಏನು ಮಾಡ್ತಿದ್ದಾನೋ, ಏನು ಕಥೆಯೋ, ಇಷ್ಟೊತ್ತಾಯಿತು, ಇಷ್ಟೊತ್ತು ಫೋನ್ ಮಾಡಬೇಕಾಯಿತು, ಮಾಡಲಿಲ್ಲವಲ್ಲ, ಏನು ಸಮಾಚಾರ, ಏನೋ ಮೈಲ್ ಹುಷಾರಿಲ್ಲ ಅಂದಿದ್ದ, ಹೇಗಿದ್ದಾನೋ ಏನೋ, ಹೀಗೆ. ನನ್ನ ತಲೆ ಎಲ್ಲಿದೆ? ಜ್ಞಾನ ಎಲ್ಲಿದೆ? ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥ ನನ್ನ ತಮ್ಮನ ವಿಚಾರದಲ್ಲಿದೆ. ಇವಾಗ ಯಾರು ಹತ್ತಿರ, ಯಾರು ದೂರ? ಈ ಪಕ್ಕದಲ್ಲಿ ಕೂತಿರೋರ ಹತ್ರನೋ, ಆಸ್ಟ್ರೇಲಿಯಾದಲ್ಲಿರೋರ ಹತ್ರನೋ? ಗೊತ್ತಾಯ್ತು? ಯಾಕೆ ನಮ್ಮ ಜ್ಞಾನ ಎಲ್ಲಿದೆ? ಅಲ್ಲಿದೆ. ನಮ್ಮ ಜ್ಞಾನ ಎಲ್ಲಿರುತ್ತದೋ ಅದು ಹತ್ತಿರ, ನಮ್ಮ ಜ್ಞಾನ ಎಲ್ಲಿಲ್ಲವೋ ಅದು ದೂರ. ಇದು ಜ್ಞಾನದ ದೃಷ್ಟಿಯಿಂದ ದೂರ. ಈ ಮೂರು ತರಹದ ದೂರಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಭಗವಂತನು ತದ್ದೂರೇ ತದ್ವಂತಿಕೆ ಅನ್ನುವಂಥ ವಿಚಾರ ನಮಗೆ ಅರ್ಥ ಆಗುತ್ತೆ. ಭಗವಂತನು ಸ್ಥಳದ ದೃಷ್ಟಿಯಿಂದ ನಮಗೆ ದೂರ ಅಲ್ಲ. ಯಾಕೆ ಅಂತಂದರೆ ಭಗವಂತನು ಸರ್ವವ್ಯಾಪಿ. ಸರ್ವವ್ಯಾಪಿಯಾಗಿರೋದ್ರಿಂದ ಭಗವಂತನು ಎಲ್ಲ ಕಡೆಯೂ ಇದ್ದಾನೆ. ನಾವು ಕೂಡ ಭಗವಂತನಲ್ಲಿಯೇ ಇದ್ದೇವೆ. ಹಾಗಾಗಿ ಸ್ಥಳದ ದೃಷ್ಟಿಯಿಂದ ಭಗವಂತನು ದೂರ ಇಲ್ಲ. ಇನ್ನು ಕಾಲದ ದೃಷ್ಟಿಯಿಂದ ದೂರ ಅಂತ ಹೇಳೋಣ, ಇಲ್ಲ. ಅದೇ ಭಗವಂತನು, ಅದೇ ವಿಶ್ವಚೇತನ ಶಕ್ತಿಯು ರಾಮಕೃಷ್ಣರ ಕಾಲದಲ್ಲಿದ್ದದ್ದು ಇವತ್ತು ಕೂಡ ಹಾಗೆಯೇ ನವನವೀನವಾಗಿ ಇರತಕ್ಕಂಥದ್ದಿದೆ. ಇವತ್ತು ಅದೇ ಶಕ್ತಿ ಇದೆ. ಕಾಲದ ದೃಷ್ಟಿಯಿಂದಲೂ ಅದು ನಮಗೆ ದೂರ ಇಲ್ಲ. ಹಾಗಾದರೆ ಇಲ್ಲಿ ಹೇಳ್ತಾ ಇರತಕ್ಕಂಥ ದೂರ ಹತ್ತಿರ ಎಲ್ಲಿದೆ? ಜ್ಞಾನದ ದೃಷ್ಟಿಯಿಂದ ಇದೆ. ನಮಗೆ ಆ ವಿಶ್ವಚೇತನ ಶಕ್ತಿಯ ಬಗ್ಗೆ ಮನಸ್ಸು ಹೋದರೆ ಅದು ಅತ್ಯಂತ ಹತ್ತಿರ. ಅದರ ಬಗ್ಗೆ ನಮ್ಮ ಮನಸ್ಸು ಹೋಗದೆ ಇನ್ನೇನೇನೋ ಯೋಚನೆ ಮಾಡ್ತಾ ಇದ್ದರೆ ಅದೇ ವಿಶ್ವಚೇತನ ಶಕ್ತಿ ನಮಗಿಂತ ದೂರ. ಹಾಗಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ದೂರ ಮತ್ತು ಹತ್ತಿರ ಎನ್ನುವಂಥದ್ದು ಜ್ಞಾನದ ದೃಷ್ಟಿಯಿಂದ ಹೇಳ್ತಾ ಇರ್ತಕ್ಕಂಥದ್ದಿದೆ. ಜ್ಞಾನದ ದೃಷ್ಟಿಯಿಂದ ಆ ವಿಶ್ವಚೇತನ ಶಕ್ತಿಯು ನಮಗೆ ಹತ್ತಿರವೂ ಆಗಬಹುದು ಅಥವಾ ದೂರವೂ ಆಗಬಹುದು. ಆದರೆ ಸ್ಥಳ ಮತ್ತು ಕಾಲದ ದೃಷ್ಟಿಯಿಂದ ಅದು ಯಾವತ್ತೂ ನಮಗೆ ದೂರ ಅಲ್ಲ, ಯಾವತ್ತೂ ಕೂಡ ಅದು ಅತ್ಯಂತ ಹತ್ತಿರವೇ. ಅದನ್ನೇ ಮುಂದಿನ 2 ಸಾಲು ಬಹಳ ಸ್ಪಷ್ಟತೆ. ತತ್ ಅಂತರಸ್ಯ ಸರ್ವಸ್ಯ, ತತ್ ಸರ್ವಸ್ಯಾಸ್ಯ ಬಾಹ್ಯತಃ. ಅಂದರೆ ಅದು ಎಲ್ಲದರ ಒಳಗೂ ಇದೆ ಮತ್ತು ಅದು ಎಲ್ಲದರ ಹೊರಗೂ ಇದೆ. ಅಂದರ್ಥ ಏನು? ಅದು ಎಲ್ಲದರ ಒಳಗೂ ಇದೆ ಮತ್ತು ಎಲ್ಲವೂ ಅದರೊಳಗಿದೆ. ತತ್ ಅಂತರಸ್ಯ ಸರ್ವಸ್ಯ, ಸರ್ವಸ್ಯ ಅಂತರಸ್ಯ, ಎಲ್ಲದರ ಒಳಗೂ ಕೂಡ ತತ್ ಅದು ಇದೆ. ತತ್ ಸರ್ವಸ್ಯ ಅಸ್ಯ ಬಾಹ್ಯತಃ, ಎಲ್ಲದರ ಹೊರಗೂ ಅದಿದೆ. ಅದರ್ಥ ಏನು? ಎಲ್ಲವೂ ಇದರೊಳಗಿದೆ ಅಂತ.
ಈ ತರಹ ಇರತಕ್ಕಂಥ ವಿಶ್ವವ್ಯಾಪಕ ಶಕ್ತಿ ಅಥವಾ ವಿಶ್ವಚೇತನ ಶಕ್ತಿಯನ್ನು ಇದು ವಿವರಣೆ ಕೊಡ್ತಾ ಇದೆ. ನಾವು ನಿನ್ನೆ ಯಾವುದನ್ನು ದ್ವಾಸುಪರ್ಣ ಅಂತ ಹೇಳುವಾಗ ಎರಡು ಚೇತನಗಳ ವಿಚಾರ ಮಾತಾಡ್ತಾ ಅಣುಚೇತನ ಮತ್ತು ವಿಶ್ವಚೇತನ ಅನ್ನೋದ್ರ ವಿಚಾರ ನೋಡ್ಕೊಂಡ್ವಿ. ಆ ವಿಶ್ವಚೇತನ ಶಕ್ತಿಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಇದು ಕೊಡ್ತಾ ಇದೆ. ನಾನು ಆ ವಿಶ್ವಚೇತನ ಶಕ್ತಿಯ ಬಗ್ಗೆ ವಿವರಣೆಯನ್ನು ಕೊಡುವಾಗ ನನ್ನ ತಲೆಯಲ್ಲಿ ಈ ಮಂತ್ರ ಕೆಲಸ ಮಾಡ್ತಾ ಇತ್ತು. ಈಗ ಅದನ್ನು ನಿಮ್ಮ ಮುಂದೆ ತೆಗೆದಿಟ್ಟಿದ್ದೇನೆ. ಅದು ಎಲ್ಲದರ ಚಾಲಕ ಶಕ್ತಿಯಾಗಿದೆ. ಆದರೆ ಅದು ಮಾತ್ರ ಚಲನೆ ಮತ್ತು ಬದಲಾವಣೆಗಳಿಗೆ ಸಿಕ್ಕುವುದಿಲ್ಲ. ಜ್ಞಾನದ ದೃಷ್ಟಿಯಿಂದ ಅದು ಅತ್ಯಂತ ದೂರವೂ ಇರಬಹುದು. ನಮ್ಮ ಜ್ಞಾನ ಅಲ್ಲಿ ಹೋಯಿತು ಅಂದ ತಕ್ಷಣ ಅಷ್ಟೇ ಅತ್ಯಂತ ಹತ್ತಿರವೂ ಕೂಡ ಆಗಬಹುದು. ಅದು ಹೇಗೆ ಅಂತಂದರೆ ಅದು ಎಲ್ಲದರ ಒಳಗೂ ಇದೆ, ಎಲ್ಲವೂ ಅದರೊಳಗಿದೆ. ಆ ವಿಶ್ವಚೇತನ ಶಕ್ತಿ, ಸರ್ವವ್ಯಾಪಿ ಶಕ್ತಿ ನಮ್ಮ ಒಳಗಡೆನೂ ಇದೆ. ಅದು ಎಷ್ಟು ಹತ್ತಿರದಲ್ಲದಿರಬಹುದು ಅಂತಂದರೆ ನಮ್ಮ ಜ್ಞಾನ ಎಲ್ಲಿ ಕೆಲಸ ಮಾಡುತ್ತೆ ಆ ಮಿದುಳಿನ ಕಣಕಣದಲ್ಲೂ ಕೂಡ ಆ ವಿಶ್ವಚೇತನ ಶಕ್ತಿ ಇದೆ. ನಾನು ಆ ವಿಶ್ವಚೇತನ ಶಕ್ತಿಯನ್ನು ನನ್ನ ಹೊರ ಶರೀರದಲ್ಲಿ ಹುಡುಕಿದ್ರೂ ಕೂಡ ಸ್ವಲ್ಪ ದೂರ ಆಗೋಯ್ತದು, ಪಕ್ಕದಲ್ಲಿ ಹುಡುಕಿದ್ರೂ ದೂರ ಆಗೋಯ್ತು. ಯಾಕೆ ಅದು ಎಲ್ಲಿದೆ? ಅದು ಅತ್ಯಂತ ಹತ್ತಿರ ಎಲ್ಲಿದೆ? ಅದು ನನ್ನ ಜ್ಞಾನ ಎಲ್ಲಿ ಕೆಲಸ ಮಾಡ್ತಾ ಇದೆ, ಆ ಜ್ಞಾನಕ್ಕೆ ಕೆಲಸ ಮಾಡೋಕ್ಕೆ ಕಾರಣವಾಗಿರ್ತಕ್ಕಂಥ ಅಣುಚೇತನ ಏನಿದೆ, ನಾನೇ ಅಣುಚೇತನ ಅಲ್ವಾ, ಆ ಅಣುಚೇತನದೊಂದಿಗೆ ಇರುವಂಥದ್ದು ವಿಶ್ವಚೇತನ. ಹಾಗಾದರೆ ಅತ್ಯಂತ ಹತ್ತಿರದ ಜಾಗ ಯಾವುದು ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಅಥವಾ ವಿಶ್ವಚೇತನ ಶಕ್ತಿಯ ಅನುಭವನ ಪಡೆಯೋದಕ್ಕೆ ಅಂತಂದರೆ ಅಣುಚೇತನನ ಅಂತರಂಗ, ನಿಯರೆಸ್ಟ್, ಕ್ಲೋಸೆಸ್ಟ್. ಒಂದು ಚೂರು ಅಣುಚೇತನದ ಆಚೆಗೆ ನಾವು ಬಂದರೂ ಕೂಡ ಅದು ದೂರವೇ ಆಗೋಯಿತು. ಅತ್ಯಂತ ಹತ್ತಿರದಲ್ಲಿ ಭಗವಂತನನ್ನು ಗುರುತಿಸಿಕೊಳ್ಳುವುದು ಸುಲಭದ ಕೆಲಸ ಹೊರತು ಕಾಲದ ದೃಷ್ಟಿಯಿಂದ, ದೇಶದ ದೃಷ್ಟಿಯಿಂದ ಯಾವ್ಯಾವುದು ದೂರ ಇದೆ ಅಲ್ಲಿ ನಾವು ಈ ವಿಶ್ವಚೇತನ ಶಕ್ತಿನ ಆರಿಸ್ತಕ್ಕಂಥದ್ದು ಅಷ್ಟು ಬುದ್ಧಿವಂತಿಕೆ ಅಂತ ಅನಿಸೋದಿಲ್ಲ. ಯಾಕೆಂತಂದರೆ ಜೋಬಲ್ಲೇ ಇರೋದಕ್ಕೆ ಹೊರಗಡೆ ಯಾಕೆ ಹುಡುಕ್ತೀರಾ ಅಂತ. ಅದಕ್ಕೆ ನಾವು ಗಾದೆ ಹೇಳೋದು, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಕಲ್ಲಾಡಿದ್ರು ಅಂತ. ಒಪ್ಕೋತೀವಿ ನಾವು, ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಕಲ್ಲಾಡಿ ನಾವೇನಂತೀವಿ, ಯಾಕೆಯ ಪೆದ್ದ ಇದೆ, ಕೈಯಲ್ಲೇ ಬೆಣ್ಣೆ ಇದೆ, ಕಾಯಿಸ್ಕೊಂಡ್ರೆ ಮುಗಿತಪ್ಪ, ತುಪ್ಪಕ್ಕೆ ಕಲ್ಲಾಡಬೇಕು. ಇದು ಹಾಗೇನೆ. ನಿನ್ನ ಒಳಗೆ ನಿನ್ನ ಅಂತರಂಗದಲ್ಲೇ ಭಗವಂತನು ನೆಲೆಗೊಂಡಿರುವಾಗ, ಆ ವಿಶ್ವಚೇತನ ಶಕ್ತಿ ನೆಲೆಗೊಂಡಿರುವಾಗ ಆ ಭಗವಂತನ ಅರಿಸಿಕೊಂಡು ಎಲ್ಲಿ ಹೋಗ್ತೀಯ ನೀನು? ನಿನ್ನ ಅಂತರಂಗದಲ್ಲೇ ಇರೋ ಭಗವಂತನನ್ನು ಗುರುತಿಸಕ್ಕಾಗಲಿಲ್ಲ ನಿನ್ನ ಕೈಲಿ ಅಂದರೆ ಇನ್ನು ಬೇರೆ ಎಲ್ಲಿ ಗುರುತಿಸ್ತೀಯ ನೀನು? ಮನೆ ಒಳಗೆ ಇರ್ತಕ್ಕಂಥ ಒಂದು ವಸ್ತುವನ್ನು ಗುರುತಿಸಕ್ಕಾಗಲಿಲ್ಲ ಅಂದರೆ ಬೀದಿಯಲ್ಲಿ ಅದನ್ನು ಹುಡುಕರೆ ಸಿಗುತ್ತೆ. ಬೀದಿಗಿಂತ ಮನೆ ಉತ್ತಮ ಅಲ್ವಾ? ಮನೆ ಒಳಗೆ ಏನೋ ಒಂದು ವ್ಯವಸ್ಥೆ, ನಮಗೆ ಬೇಕಾದ ವಸ್ತುಗಳನ್ನ ಇಟ್ಕೊಂಡು ಮಾಡಿ ಏನೋ ಒಂದು ಮಾಡ್ಕೊಂಡಿರ್ತೀವಿ. ಅಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ನಮ್ಮ ಮನೆಯಲ್ಲೇ ನಮಗೆ ಸಿಕ್ಕಲಿಲ್ಲ ಅಂದರೆ ಹೊರಗಡೆ ಎಲ್ಲಿ ಸಿಗುತ್ತೆ? ಯಾಕೆಂದರೆ ತದಂತರಸ್ಯ ಸರ್ವಸ್ಯ, ಅದು ಎಲ್ಲದರ ಒಳಗೆ ಇದೆ. ತದು ಸರ್ವಸ್ಯಾಸ್ಯ ಬಾಹ್ಯದ, ಎಲ್ಲವೂ ಅದರೊಳಗಿದೆ. ಇಡೀ ಬ್ರಹ್ಮಾಂಡ ಅಂತ ನಾವು ನೋಡ್ತಾ ಇದ್ದೇವಲ್ಲ, ಈ ಬ್ರಹ್ಮಾಂಡದ ಅಣುವಿನಲ್ಲಿಯೂ, ಅದು ಜಡದ ಅಣು ಇರಬಹುದು ಅಥವಾ ಚೇತನ ಅಣುಚೇತನ ಇರಬಹುದು, ಪ್ರತಿಯೊಂದರಲ್ಲಿಯೂ ಆ ವಿಶ್ವಚೇತನ ಶಕ್ತಿ ವ್ಯಾಪಿಸಿಕೊಂಡಿದೆ. ಅದಕ್ಕೆ ಸರ್ವವ್ಯಾಪಿ ಅಂತ ಕರೆಯೋದು. ಅಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡವು ಆ ವಿಶ್ವಚೇತನ ಶಕ್ತಿಯ ಒಳಗಡೆ ಇದೆ. ಅದು ಎಲ್ಲದರೊಳಗೂ ಇದೆ, ಎಲ್ಲವೂ ಅದರೊಳಗಡೆ ಇದೆ. ಯಾವುದೋ ಒಂದನ್ನು ನಾವು ಹುಡುಕಿ ಇದು ಎಲ್ಲಿದೆ, ಇದು ಆ ಭಗವಂತನ ವಿಶ್ವಚೇತನ ಶಕ್ತಿ ಆಚೆ ಇದೆ ಅಂತಂದರೆ ವಿಶ್ವಚೇತನ ಶಕ್ತಿ ಆಚೆ ಇರತಕ್ಕಂಥದ್ದು ಯಾವುದೂ ಇಲ್ಲ, ಎಲ್ಲವೂ ಇದರೊಳಗಿದೆ. ಹಾಗೆ ಯಾವುದನ್ನೇ ತಗೊಂಡ್ರೂ ಕೂಡ ಅದರೊಳಗೆ ವಿಶ್ವಚೇತನ ಶಕ್ತಿ ಇದೆ. ಇದೊಂದು ಸಣ್ಣ ಸೂಕ್ಷ್ಮ ನಾವು ಅರ್ಥ ಮಾಡ್ಕೋಬೇಕು. ಇರುವ ಯಾವುದರೊಳಗಿದೆಯೋ ಅದನ್ನು ನಾವು ವೈಜ್ಞಾನಿಕವಾಗಿ ಎರಡು ಪದಗಳಲ್ಲಿ ಕರಿತೇವೆ. ಒಂದನ್ನು ವ್ಯಾಪ್ಯ ಅಂತ ಕರಿತೇವೆ, ಇನ್ನೊಂದನ್ನು ವ್ಯಾಪಕ ಅಂತ ಕರಿತೇವೆ. ಒಂದು ವ್ಯಾಪ್ಯ, ಒಂದು ವ್ಯಾಪಕ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಯಾಕೆಂದರೆ ಅನೇಕ ಸಲ ನಮಗೆ ಈ ವೇದಗಳ ವಿಚಾರವನ್ನು ಅರ್ಥ ಮಾಡ್ಕೊಳ್ಳುವಾಗ, ಅನೇಕರು ಈ ಆಧ್ಯಾತ್ಮಿಕ ವಿಚಾರನ ಹೇಳುವಾಗ ಈ ಪಾಯಿಂಟಲ್ಲಿ ಸ್ವಲ್ಪ ಗೊಂದಲಕ್ಕೆ ಸಿಗ್ತಾರೆ. ಆ ಸ್ಪಷ್ಟತೆಗೋಸ್ಕರ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಟು ಬಿ ಆನ್ ದಿ ಸೇಫರ್ ಸೈಡ್. ಒಂದು ವ್ಯಾಪ್ಯ ಮತ್ತು ವ್ಯಾಪಕ. ಯಾವುದು ಆವರಿಸಿಕೊಳ್ಳುತ್ತದೋ ಅದು ವ್ಯಾಪಕ, ಯಾವುದರೊಳಗೆ ವ್ಯಾಪಿಸಿಕೊಳ್ಳುತ್ತದೋ ಅದು ವ್ಯಾಪ್ಯ. ಇಡೀ ಬ್ರಹ್ಮಾಂಡವು ವ್ಯಾಪ್ಯ, ಅದರೊಳಗೆ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡಿರುವಂಥದ್ದು ಸರ್ವವ್ಯಾಪಕ ಶಕ್ತಿ, ವಿಶ್ವಚೇತನ ಶಕ್ತಿ. ಇದರೊಳಗಡೆ ಆ ಸರ್ವವ್ಯಾಪಕವಾಗಿರ್ತಕ್ಕಂಥ ವಿಶ್ವಚೇತನ ಶಕ್ತಿ ಇದೆಯೇ ಇಲ್ವೇ ಅಂದರೆ ಉತ್ತರ ಏನು? ಇದೆ. ಇದರೊಳಗಿಲ್ವಾ? ಇದೆ. ನಮ್ಮೊಳಗಿಲ್ವಾ? ಇದೆ. ನಮ್ಮ ಇಂದ್ರಿಯಗಳಲ್ಲಿಲ್ವಾ? ಇದೆ. ನಮ್ಮ ಶರೀರದ ಒಂದೊಂದು ಜೀವಕೋಶಗಳಲ್ಲಿಲ್ವಾ? ಇದೆ. ಆದರೆ ಈ ವಸ್ತು ಏನಿದೆ, ಈ ಜಡ ವಸ್ತು ಏನಿದೆ, ಇದು ವ್ಯಾಪ್ಯವೇ ಹೊರತು ವ್ಯಾಪಕವಲ್ಲ. ಈ ಸೂಕ್ಷ್ಮ ತಿಳ್ಕೋಬೇಕು.
ಇದು ವ್ಯಾಪ್ಯ, ಇದರ ಒಳಗೆ ಆ ವಿಶ್ವಚೇತನ ಶಕ್ತಿ ವ್ಯಾಪಿಸಿಕೊಂಡಿದೆ. ಇದೊಂದು ಸುಲಭವಾದ ಉದಾಹರಣೆ ಹೇಳ್ತೀವಿ. ಒಂದು ಲೋಟ ಹಾಲು ಇಟ್ಕೊಳ್ಳಿ. ಲೋಟ ಎನ್ನುವಂಥದ್ದು ವ್ಯಾಪ್ಯ, ಅದರೊಳಗೆ ಹಾಲನ್ನು ತುಂಬಿಸಿದ್ದೇವೆ. ಹಾಲು ಈ ಲೋಟದೊಳಗೆ ವ್ಯಾಪಿಸಿಕೊಂಡಿದೆ. ವ್ಯಾಪಕ ಎರಡಿದೆ ಅಲ್ಲಿ, ಒಂದು ವ್ಯಾಪ್ಯ, ಒಂದು ವ್ಯಾಪಕ. ವ್ಯಾಪ್ಯ ಯಾವುದು? ಲೋಟ. ವ್ಯಾಪಕ ಯಾವುದು? ಅದರಲ್ಲಿ ವ್ಯಾಪಿಸ್ಕೊಂಡಿರ್ತಕ್ಕಂಥದ್ದು ಹಾಲು. ಆದರೆ ಒಂದು ನಮಗೆ ಸ್ಪಷ್ಟ ಇರಬೇಕಲ್ಲಿ, ಈ ವ್ಯಾಪ್ಯ ಮತ್ತು ವ್ಯಾಪಕ ಎರಡು ಒಂದೇ ಅಲ್ಲ. ವ್ಯಾಪ್ಯವನ್ನು ವ್ಯಾಪಕವು ಆವರಿಸಿಕೊಂಡಿದೆ ನಿಜ, ಲೋಟದಲ್ಲಿ ಹಾಲು ವ್ಯಾಪಿಸಿಕೊಂಡಿದೆ ನಿಜ, ಆದರೆ ಹಾಲು ಮತ್ತು ಲೋಟ ಒಂದೇ ಅಲ್ಲ. ವ್ಯಾಪಕವೇ ಬೇರೆ, ವ್ಯಾಪ್ಯವೇ ಬೇರೆ. ಈ ಸೂಕ್ಷ್ಮ ಯಾವಲ್ಲ ತಿಳ್ಕೊಬೇಕು ನಾವು. ಇದು ವ್ಯಾಪ್ಯ, ಇದರೊಳಗೆ ಆ ವಿಶ್ವಚೇತನ ಶಕ್ತಿ ವ್ಯಾಪಿಸಿಕೊಂಡಿದೆ ನಿಜ. ಆದರೆ ಈ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ಯಾವ ಒಂದು ಜಡವಸ್ತು ಇದೆ, ಇದಕ್ಕೂ ಮತ್ತು ಇದರ ಒಳಗಡೆ ವ್ಯಾಪಿಸಿಕೊಂಡಿರ್ತಕ್ಕಂತಹ ವಿಶ್ವಚೇತನ ಶಕ್ತಿ ಇದೆ, ಅದೆರಡೂ ಕೂಡ ಬೇರೆ ಬೇರೆ, ಒಂದೇ ಅಲ್ಲ. ಅಷ್ಟೇ ಅಲ್ಲ, ಈಗ ನನಗೆ ಕಾಣಿಸ್ತಾ ಇರತಕ್ಕಂಥ ಯಾವ ಒಂದು ಈ ಭೌತಿಕ ವಸ್ತು ಇದೆ, ಇದಕ್ಕೆ ಇತಿಮಿತಿ ಇದೆ. ಆದರೆ ವ್ಯಾಪಿಸಿಕೊಂಡಿರ್ತಕ್ಕಂಥ ವಿಶ್ವಚೇತನ ಶಕ್ತಿ ಇದೆಯಲ್ಲ, ಅದು ಇದರೊಳಗೂ ವ್ಯಾಪಿಸಿಕೊಂಡಿದೆ. ಇದರ ಪಕ್ಕದಲ್ಲಿ ನನ್ನ ಕೈ ಹೋಗ್ತಾ ಇದೆಯಲ್ಲ, ಇಲ್ಲೆಲ್ಲ ವ್ಯಾಪಿಸಿಕೊಂಡಿದೆ. ಸರ್ವವ್ಯಾಪಕ. ನೀರಿನ ಮೇಲಕ್ಕೆ ಹೋದರೆ ಅಲ್ಲೂ ವ್ಯಾಪಿಸ್ಕೊಂಡಿದೆ, ಕೆಳಕ್ಕೆ ಹೋದರೆ ಇಲ್ಲೂ ವ್ಯಾಪಿಸ್ಕೊಂಡಿದೆ, ಇಲ್ಲಿಗೂ ವ್ಯಾಪಿಸ್ಕೊಂಡಿದೆ. ಅಂದರೆ ಆ ಸರ್ವವ್ಯಾಪಕ ವಸ್ತುವು ಕೇವಲ ಈ ವಸ್ತುವಿನ ಇತಿಮಿತಿಗಳಿಗೆ ಸೀಮಿತವಲ್ಲ. ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ಈ ಮೈಕ್ ಏನಿದೆ, ಇದರೊಳಗೆ ಆ ಸರ್ವವ್ಯಾಪಕ ಶಕ್ತಿ ಇದೆ. ಆದರೆ ಮೈಕ್ ನನಗೇನು ಕಾಣಿಸ್ತಾ ಇದೆ ಅಷ್ಟರೊಳಗೆ ಮಾತ್ರ ಇದೆ ಅಂತ ಅರ್ಥ ಅಲ್ಲ. ಈ ಮೈಕ್ನಿಂದ ಆಚೆಗೂ ಕೂಡ ಆ ಸರ್ವವ್ಯಾಪಕ ಶಕ್ತಿ ಇದೆ, ಮೈಕ್ನಲ್ಲೂ ಇದೆ. ಅಂದರೆ ಈ ಸರ್ವವ್ಯಾಪಕ ಶಕ್ತಿಯನ್ನು ಯಾವುದೇ ಇತಿಮಿತಿಗಳಿಗೆ ಸಿಲುಕಿಸುವುದಕ್ಕೆ ಬರುವುದಿಲ್ಲ. ಈ ಜಮಖಾನದಲ್ಲಿ ಆ ವಿಶ್ವಚೇತನ ಶಕ್ತಿ ಇದೆ. ಸಾಮಾನ್ಯ ನಮ್ಮ ಕನ್ಫ್ಯೂಷನ್ ಏನಾಗುತ್ತೆ, ಜಮಖಾನ ಇಲ್ಲಿಂದ ಅಲ್ಲಿವರೆಗಿದೆ, ಹಾಗಾಗಿ ವಿಶ್ವಚೇತನ ಶಕ್ತಿ ಈ ಜಮಖಾನದಲ್ಲಿ ಇಲ್ಲಿಂದ ಅಲ್ಲಿವರೆಗೆ, ಇಲ್ಲಿಂದ ಅಲ್ಲಿವರೆಗಿದೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ತಪ್ಪದು. ಈ ಜಮಖಾನದಲ್ಲಿ ಸರ್ವವ್ಯಾಪಕ ಶಕ್ತಿ ಇದೆ ನಿಜ, ಆದರೆ ಇದು ಈ ಜಮಖಾನಕ್ಕಷ್ಟೇ ಸೀಮಿತ ಅಲ್ಲ. ಜಮಖಾನದ ಆಚೆಗೆ ಏನು ನೆಲ ಇದೆ, ಏನು ಗಾಳಿ ಇದೆ, ಏನು ವ್ಯವಸ್ಥೆಗಳಿದೆ, ಎಲ್ಲದರೊಳಗೂ ಇದು ಹಾಗೆಯೇ ಹಾಸು ಹೊಕ್ಕಿದೆ. ಇತಿಮಿತಿ ಇಲ್ಲ. ಅದಕ್ಕೆ ಇತಿಮಿತಿಯೆಲ್ಲ ಇರ್ತಕ್ಕಂತಹದ್ದು ಭೌತಿಕವಾದ ಜಡ ಪದಾರ್ಥಗಳಿಗೆ ಇತಿಮಿತಿ ಇದೆ. ಆದರೆ ವಿಶ್ವಚೇತನ ಶಕ್ತಿ, ಸರ್ವವ್ಯಾಪಕ ಶಕ್ತಿ ಏನಿದೆ, ಅದಕ್ಕೆ ಈ ತರಹದ ಯಾವುದೇ ಇತಿಮಿತಿಗಳು ಇಲ್ಲ. ಇದರಲ್ಲೂ ವ್ಯಾಪಿಸ್ಕೊಂಡಿದೆ, ಇದರಲ್ಲೂ ವ್ಯಾಪಿಸ್ಕೊಂಡಿದೆ, ಇದರಲ್ಲೂ ಇದೆ, ಇದರಲ್ಲಿ ನೀವು ಏನೇನು ನೋಡ್ತೀರೋ ಎಲ್ಲದರಲ್ಲೂ ವ್ಯಾಪಿಸ್ಕೊಂಡಿದೆ. ಹಾಗಾದರೆ ಈ ಮಿತಿಗಳು ನಮಗೆ ಕಾಣ್ತಾ ಇದೆಯಲ್ಲ, ಇಷ್ಟೇ ಪುಸ್ತಕದ ಅಗಲ ಉದ್ದ ಇಷ್ಟೇ, ಈ ವೇದಿಕೆ ಅಗಲ ಉದ್ದ ಇಷ್ಟೇ ಅಂತಂದರೆ ಇವೆಲ್ಲವೂ ಯಾವುದರಿಂದ ಆಗಿರೋದು? ಜಡ ವಸ್ತುಗಳ ಕಾರಣದಿಂದ ಇದಕ್ಕೆ ಉದ್ದ, ಅಗಲ, ಎತ್ತರ ಇತ್ಯಾದಿ ಎಲ್ಲ ಬಂದಿದೆ. 3 ಡೈಮೆನ್ಷನಲ್ ವರ್ಲ್ಡ್ ಅಂತ ಕರಿತೀವಿ. ಅಂದರೆ 3 ಆಯಾಮದ ಜಗತ್ತು. ಅದು ಯಾವುದು 3 ಆಯಾಮದ ಜಗತ್ತು? ಭೌತಿಕ ಜಗತ್ತು. ಆದರೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಭೌತಿಕವಾದ ಜಗತ್ತಿನ ವಿಚಾರ ಅಲ್ಲ. ಭೌತಿಕ ಜಗತ್ತನ್ನು ಬಿಡದೆ ವ್ಯಾಪಿಸಿಕೊಂಡಿರುವ, ಒಂದು ಚೂರೂ ಬಿಡದೆ ವ್ಯಾಪಿಸಿಕೊಂಡಿರುವ ಆ ವಿಶ್ವಚೇತನ ಶಕ್ತಿ ವಿಚಾರ ನಾವು ಮಾತಾಡ್ತಾ ಇದ್ದೀವಿ. ನಾನು ಕೇವಲ ಈ ವಸ್ತುವಿನಲ್ಲಿ ನಾನು ವಿಶ್ವಚೇತನ ಶಕ್ತಿಯನ್ನು ಕಂಡರೆ ನಾನು ತಪ್ಪು ಮಾಡ್ತಾ ಇರ್ತೇನೆ. ಏಕೆಂತಂದರೆ ವಿಶ್ವಚೇತನ ಶಕ್ತಿ ಇದರ ಒಳಗೂ ಇದೆ, ಇದರ ಅಕ್ಕಪಕ್ಕವೂ ಇದೆ. ಕೇವಲ ಈ ಬಾಗಿಲಿನಲ್ಲಿ ನಾನು ವಿಶ್ವಚೇತನ ಶಕ್ತಿಯನ್ನು ನೋಡ್ತಾ ಇದ್ದರೆ ತಪ್ಪಾಗ್ತಾ ಇದೆ. ಏಕೆಂತಂದರೆ ಆ ಬಾಗಿಲಿನ ಪಕ್ಕದ ಗೋಡೆಯಲ್ಲಿ, ಆ ಬಾಗಿಲಿನ ಮೇಲ್ಗಡೆ ಗೋಡೆಯಲ್ಲಿ, ಆ ಬಾಗಿಲಿನ ಪಕ್ಕದ ತೋರಣದಲ್ಲಿ ಅಲ್ಲೆಲ್ಲ ವಿಶ್ವಚೇತನ ಶಕ್ತಿ ಇದೆ. ಅದಿಲ್ಲದಿರೋ ಜಾಗವೇ ಇಲ್ಲ. ಅಂದರೆ ಪ್ರತಿಯೊಂದು ಅಣುವಿನಲ್ಲಿಯೂ, ಪ್ರತಿಯೊಂದು ಪಂಚಭೂತಗಳ ಅಣುವಿನಲ್ಲಿಯೂ, ಪ್ರತಿಯೊಂದು ಅಣುಚೇತನದಲ್ಲಿಯೂ ನಾವು ಈ ಭಗವತ್ ಶಕ್ತಿಯನ್ನು ಅಥವಾ ಈ ವಿಶ್ವಚೇತನ ಶಕ್ತಿಯನ್ನು ನೋಡೋದಕ್ಕೆ ಸಾಧ್ಯ ಆದರೆ ಮಾತ್ರ ನಾವು ಆ ವಿಶ್ವಚೇತನ ಶಕ್ತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಅಂತ ಅರ್ಥ. ಅದನ್ನೇ ಹೇಳ್ತಾರೆ, ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತ. ಅದು ಎಲ್ಲದರ ಒಳಗೂ ಇದೆ, ಎಲ್ಲವೂ ಅದರೊಳಗಿದೆ. ಅದು ಸರ್ವವ್ಯಾಪಕವಾಗಿದೆ. ಇಡೀ ಬ್ರಹ್ಮಾಂಡವೇ ಅದು ವ್ಯಾಪಿಸಿಕೊಳ್ಳಲು ಇರತಕ್ಕಂಥ ವ್ಯಾಪ್ಯ ಆಗಿದೆ. ಆದರೆ ವ್ಯಾಪ್ಯ ಮತ್ತು ವ್ಯಾಪಕ ಎರಡೂ ಕೂಡ ಒಂದೇ ಅಲ್ಲ. ಹಾಗೆ ಲೋಟ ಮತ್ತು ಹಾಲಿದ್ದಂಗೆ, ಲೋಟ ವ್ಯಾಪ್ಯ, ಹಾಲು ವ್ಯಾಪಕ, ಆದರೆ ಎರಡೂ ಒಂದೇ ಅಲ್ಲ. ಇದನ್ನು ಈ ಮಂತ್ರ ನಮಗೆ ಬಹಳ ಸ್ಪಷ್ಟಪಡಿಸುತ್ತೆ.
ದೇವರನ್ನ ಒಂದು ಸೀಮಿತ ವಸ್ತುವಿನಲ್ಲಿ, ಒಂದು ವಿಗ್ರಹದಲ್ಲಿ, ಒಂದು ಜಾಗದಲ್ಲಿ ನೋಡೋದರ ನಷ್ಟ ಏನು, ಅದೇ ಆ ಅಗಾಧವಾದ ಭಗವತ್ ಶಕ್ತಿನ ಫೀಲ್ ಮಾಡೋದು, ಯಾವುದೇ ರೂಪ ಇಲ್ಲದೇನೆ ನಿರಾಕಾರವಾಗಿ ಆ ಅಗಾಧ ದೃಷ್ಟಿಯಲ್ಲೇ ಅದನ್ನು ನೋಡೋದರ ಲಾಭ ಏನು ಅನ್ನೋದನ್ನು ಇವತ್ತು ಈ ಮಂತ್ರದ ಮೂಲಕ ನಾವು ತಿಳ್ಕೊಂಡ್ವಿ. ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವೈದಿಕ ವಿಚಾರಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.